ಪ್ರಿಯರಾದವರೇ, ಯೇಸುವಿನ ನಾಮದಲ್ಲಿ ನಿಮ್ಮನ್ನು ವಂದಿಸುತ್ತೇನೆ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಸಂತೋಷವಾಗಿ. ಇಲ್ಲಿ ನೋಡಿ, ಈ ಕಾಂಗರೋಗಳಲ್ಲಿ ಅನೇಕ ವಿಧವಾದ ಕಾಂಗರೋಗಳು ಇವೆ. ಕಾಂಗರೋ ಎಂಬುದಾಗಿ ಕರೆಯುತ್ತೇವಲ್ಲ, ಅನೇಕ ವಿಧಗಳಿದೆ. ಇದಕ್ಕೆ ವಲ್ಲಭಿ ಎಂದು ಕರೆಯುತ್ತಾರೆ. ಇದು ಚಿಕ್ಕ ಒಂದು ಕಾಂಗರೋ. ಕಲರ್ ಸ್ವಲ್ಪ ವಿಭಿನ್ನವಾಗಿದೆ. ಈ ರೀತಿಯಾಗಿ ಬಹಳ ಇದೆ. ಅನಿಮಲ್ ಪಾರ್ಕ್ನಲ್ಲಿ ಇದನ್ನು ಇಟ್ಟಿದ್ದಾರೆ. ಇಷ್ಟು ಹೇರಳವಾಗಿದೆ. ಜನರು ಇಲ್ಲಿಗೆ ಬಂದು ಅದಕ್ಕೆ ಅಭ್ಯಾಸವಾಗಿದೆ. ತಿನ್ನಲು ಕೊಟ್ಟರೆ ತೆಗೆದುಕೊಳ್ಳುತ್ತದೆ. ಸರಿ, ಈ ದಿನದಲ್ಲಿ ದೇವರು ನಿಮಗೆ ಯಾವ ವಾಕ್ಯವನ್ನು ಇಟ್ಟಿದ್ದಾರೆ ಗೊತ್ತಾ? ವಿಮೋಚನ ಕಾಂಡ 34ನೇ ಅಧ್ಯಾಯ 10ನೇ ವಾಕ್ಯ. ನಾನು ನಿಮ್ಮ ವಿಷಯದಲ್ಲಿ ಮಾಡಬೇಕೆಂದಿರುವುದು ಭಯಂಕರವಾದದ್ದು. ದೇವರು ಭಯಂಕರವಾದ ಕಾರ್ಯಗಳನ್ನು ಮಾಡುವವರು. ಆತನು ಭಯಂಕರ ಪರಾಕ್ರಮಶಾಲಿ ಎಂಬುದಾಗಿ ವಾಕ್ಯವು ಹೇಳುತ್ತದೆ. ಅಂದ್ರೆ ದೇವರು ಭಯಂಕರವಾದ ಕಾರ್ಯಗಳನ್ನು ಮಾಡುವಂತವರು. ಕೆಲವರು ಹೇಳುತ್ತಾರಲ್ಲ, ಅಯ್ಯೋ ಅದು ಭಯಂಕರವಾಗಿತ್ತು ಎಂಬುದಾಗಿ. ಅಂದರೆ ಬಹಳ ಆಶ್ಚರ್ಯಪಡುವಂತ ಕಾರ್ಯಗಳನ್ನು ಭಯಂಕರ ಎಂದು ಹೇಳುತ್ತೇವೆ. ದೇವರು ಹೇಳುತ್ತಾರೆ, ನಾನು ನಿನ್ನ ಸಂಗಡ ಇದ್ದು ನಿನ್ನ ವಿಷಯದಲ್ಲಿ ನಾನು ಮಾಡಲಿರುವುದು ಭಯಂಕರವಾದದ್ದು ಎಂಬುದಾಗಿ. ಎಷ್ಟು ಒಳ್ಳೆಯ ದೇವರಲ್ಲವ? ದೇವರು ನಿಮ್ಮ ಸಂಗಡ ಇರುವುದಾದರೆ ನಿಮ್ಮ ಮೂಲಕ ಭಯಂಕರವಾದ ಕಾರ್ಯಗಳು ನಡೆಯುತ್ತವೆ. ಅದು ಜನರಲ್ಲಿ ಭಯ ಹುಟ್ಟಿಸುವಂತ ಕಾರ್ಯ ಅಲ್ಲ, ಜನರಿಗೆ ಒಳ್ಳೆಯದನ್ನು ಮಾಡುವಂತ, ಬಿಡುಗಡೆ ಕೊಡುವಂತ, ಸೌಖ್ಯವನ್ನು ಕೊಡುವಂತ ಕಾರ್ಯ, ಜನರನ್ನು ಸಂತೈಸುವಂತ ಕಾರ್ಯವನ್ನು ದೇವರು ನಿಮ್ಮ ಮೂಲಕ ಮಾಡುವರಂತ. ನೀವೇನೆಂದರೆ ನನಗೆ ಆದರಣೆ ಬೇಕು, ನನಗೆ ಸೌಖ್ಯ ಬೇಕು, ನನಗೆ ಬಿಡುಗಡೆ ಬೇಕೆಂದು ಅಂದುಕೊಳ್ಳುತ್ತೀರಲ್ಲ. ಆದರೆ ದೇವರು ಹೇಳುತ್ತಾರೆ, ನಾನು ನಿನ್ನ ಮೂಲಕ ಅನೇಕರಿಗೆ ಭಯಂಕರವಾದ ಕಾರ್ಯಗಳನ್ನು ಮಾಡುವೆನು, ನಿನ್ನ ಮೂಲಕ ಅವರಿಗೆ ಸೌಖ್ಯ ಮಾಡುವೆನು, ಅದ್ಭುತ ಮಾಡುವೆನೆಂದು ಹೇಳುತ್ತಾರೆ. ಅದಕ್ಕೆ ನಿಮ್ಮನ್ನು ಒಪ್ಪಿಸಿಕೊಟ್ಟರೆ ಸಾಕು. ದೇವರೇ ನನ್ನ ಸಂಗಡ ಇದ್ದು ನನ್ನ ಜೊತೆ ಕೆಲಸ ಮಾಡುವಂತವರು, ಓದುವಂತವರು, ನನ್ನ ಜೊತೆ ವಾಸ ಮಾಡುವಂತವರಿಗೆ ನೀವು ಭಯಂಕರವಾದ ಅದ್ಭುತ ಕಾರ್ಯಗಳನ್ನು ಮಾಡಬೇಕು. ನೀವು ನಂಬಿದರೆ ಕರ್ತನು ನಿಮ್ಮ ಮೂಲಕವಾಗಿ ಮಾಡುತ್ತಾನೆ. ನಿಜ, ನೀವು ನಂಬಿರಿ, ಕರ್ತನು ನಿಮ್ಮ ಮೂಲಕವಾಗಿಯೇ ಮಾಡುತ್ತಾನೆ. ನಾನು ರೋಗದ ಹಾಸಿಗೆಯಲ್ಲಿ ಸಾಯುವಂತೆ ಬಿದ್ದಿದ್ದೇನಲ್ಲ, ನನ್ನ ಅವಸ್ಥೆ ಕೈ ಬಿಡಲ್ಪಟ್ಟಂತ ಅವಸ್ಥೆ. ನನ್ನ ಹೃದಯ ಬಲ್ಜಾಗಿ ಬಲಗಾಲು ನಿಷ್ಕ್ರಿಯವಾಗಿ ಅಲುಗಾಡಿಸುವುದಕ್ಕೂ ಆಗುವುದಿಲ್ಲ. ವೈದ್ಯರು ಇವನು ಉಳಿಯುವುದಿಲ್ಲ, ಸತ್ತು ಹೋಗುತ್ತಾನೆಂದು ಹೇಳಿದರು. ಆಗೊಬ್ಬ ಕ್ರೈಸ್ತ ಸ್ನೇಹಿತ ನನ್ನನ್ನು ನೋಡಲು ಬಂದರು. ಅವರು ಸೇವಕರಲ್ಲ, ಪಾಸ್ಟರ್ ಅಲ್ಲ, ಮಿಷನರಿಯೂ ಅಲ್ಲ, ಪ್ರವಾದಿಯೂ ಅಲ್ಲ, ಒಂದು ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡುತ್ತಾ ಇದ್ದವರು. ಅವರೊಳಗೆ ಎಂಥ ನಂಬಿಕೆ, ನನ್ನ ಸಂಗಡ ಕರ್ತನು ಇದ್ದಾನೆ, ನನ್ನ ಮೂಲಕ ಭಯಂಕರವಾದ ಕಾರ್ಯಗಳನ್ನು ಮಾಡುವನು ಎಂಬುದಾಗಿ. ಆಗ ನನ್ನ ತಾಯಿ ನನ್ನ ಮಗನಿಗೋಸ್ಕರ ಯೇಸುವಿನ ಬಳಿ ಪ್ರಾರ್ಥಿಸುತ್ತೀಯೇ ಎಂದು ಕೇಳಿದಾಗ, ಇದು ಬಹಳ ಡೇಂಜರ್ ಆದಂತ ಅವಸ್ಥೆ, ಡಾಕ್ಟರ್ಸೇ ಕೈಬಿಟ್ಟು ಬಿಟ್ಟರು, ಮರಣದ ಅವಸ್ಥೆ, ಯಾವ ಸಮಯದಲ್ಲಿ ಬೇಕಾದರೂ ಇವನು ಸಾಯಬಹುದು, ಯಾವುದಾದ್ರೂ ಸೇವಕರ ಬಳಿ ಕರೆದುಕೊಂಡು ಹೋಗಿ ಎಂದು ಹೇಳಲಿಲ್ಲ. ನಾನು ಪ್ರಾರ್ಥಿಸುವೆ, ಯಾಕೆಂದರೆ ನನ್ನ ಸಂಗಡ ಇರುವಂತ ಕರ್ತನು ಭಯಂಕರ ಪರಾಕ್ರಮಶಾಲಿ, ನನ್ನ ಮೂಲಕ ಅದ್ಭುತಗಳನ್ನು ಮಾಡುತ್ತಾನೆಂದು ನಂಬಿದ್ದರಿಂದ ಮೊಣಕಾಲು ಹಾಕಿ ನನಗಾಗಿ ಪ್ರಾರ್ಥಿಸಿದರು. ಅವರು ಪ್ರಾರ್ಥಿಸುವಾಗಲೇ ಯೇಸು ಬಂದು ನನ್ನನ್ನು ಮುಟ್ಟಿದನು. ತಕ್ಷಣವೇ ನನ್ನ ವ್ಯಾಧಿಯ ಹಾಸಿಗೆ ನೀಗಿತು, ಹೃದಯ ನಾರ್ಮಲ್ ಆಗಿ ಬದಲಾಯಿತು, ಅದ್ಭುತ ಸೌಖ್ಯ. ಒಂದು ಭಯಂಕರವಾದಂತ ಅದ್ಭುತ ನನಗೆ ನಡೆಯಿತು. ಹೇಗೆ? ಒಬ್ಬ ಯವನಸ್ಥನು, ಒಂದು ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡುತ್ತಿದ್ದಂತ ಯವನಸ್ಥನ ಮೂಲಕ ದೇವರು ಅದನ್ನು ಮಾಡಿದರು. ನಿಮ್ಮ ಮೂಲಕ ಮಾಡುವುದಿಲ್ಲವಾ? ದೇವರು ಅದ್ಭುತ ಮಾಡಬೇಕಂದ್ರೆ ಅವರು ಪೂರ್ಣಾವಧಿ ಸೇವಕರಾಗಿರಬೇಕು, ಪಾಸ್ಟರ್ ಆಗಿರಬೇಕು, ಮಿಷನರಿ ಆಗಿರಬೇಕೆಂದೆಲ್ಲ ಇಲ್ಲ. ಅವರು ನಂಬಿದರೆ ಸಾಕು. ನೀವು ಯೇಸುವನ್ನು ನಂಬಿ ಸ್ವಂತ ಮಾಡಿಕೊಂಡರೆ ನಿಮ್ಮ ಮೂಲಕ ಭಯಂಕರವಾದ ಅದ್ಭುತಗಳು ನಡೆಯುತ್ತವೆ. ಇಂದು ನಿಮ್ಮ ಮೂಲಕ ಮಾಡುತ್ತಾರೆ. ಯಾರೋ ಒಬ್ಬರಿಗೆ ನಿಮ್ಮ ಮೂಲಕ ಅದ್ಭುತ ಅವಶ್ಯವಾಗಿದೆ, ನಿಮ್ಮ ಮೂಲಕ ಮಾಡುವರು. ನನ್ನ ಸಂಗಡ ಇರುವಂತ ದೇವರು ಪರಾಕ್ರಮಶಾಲಿ, ನನ್ನ ಮೂಲಕ ಭಯಂಕರವಾದ ಪರಾಕ್ರಮದ ಕಾರ್ಯಗಳನ್ನು ಮಾಡುತ್ತಾನೆಂಬುದಾಗಿ ನಂಬಿರಿ. ಅವಶ್ಯಕತೆಯಲ್ಲಿರುವಂತ ಯಾರನ್ನಾದರೂ ನೋಡಿದರೆ ಧೈರ್ಯವಾಗಿ ಪ್ರಾರ್ಥನೆ ಮಾಡಿರಿ, ಅದ್ಭುತ ನಡೆಯುತ್ತದೆ. ನೀವು ನಂಬುತ್ತೀರಾ? ದೇವರು ಕೊಟ್ಟಂತ ವಾಗ್ದಾನವನ್ನು ಸ್ವಂತ ಮಾಡಿ ಕೊಳ್ಳುತ್ತೀರಾ? ದೇವರೇ, ನಾನು ನಿನ್ನ ಸಂಗಡ ಇದ್ದು ಭಯಂಕರವಾದ ಕಾರ್ಯಗಳನ್ನು ಮಾಡುತ್ತೇನೆಂದು ಹೇಳಿದ್ದೀರಿ, ನನ್ನ ಸಂಗಡ ಇದ್ದೀರಿ, ನನ್ನ ಮೂಲಕವಾಗಿ ನೀವು ಭಯಂಕರವಾದ ಅದ್ಭುತ ಮಾಡಬೇಕು, ಜನರಿಗೆ ಸೌಖ್ಯ, ಬಿಡುಗಡೆ ಕೊಟ್ಟು ಅವರನ್ನು ಆಶೀರ್ವದಿಸಬೇಕು. ನನ್ನನ್ನು ಉಪಯೋಗಿಸಿರಿ, ಯೇಸುವಿನ ನಾಮದಲ್ಲಿ. ಆಮೇನ್, ಆಮೇನ್.